ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಹಾಸಿನಿ ವ್ಲಾಗ್ಸ್. ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಆ್ಯಂಡ್ ಇವತ್ತು ಒಂದು ಸಿಂಪಲ್ ಆಗಿ ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ, ಬಾದಾಮ್ ಹಲ್ವಾ ಯಾವ ರೀತಿ ಮಾಡೋದು ಅಂತ. ಸೊ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತೀರಾ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅಟ್ ಫಸ್ಟ್ ನಾನು 150 ಗ್ರಾಮ್ಸ್ ಅಷ್ಟು ಬಾದಾಮಿನ ನೆನೆಸ್ಕೊಂಡಿದ್ದೀನಿ. ಸೊ ನಾನು ಇಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊತಾ ಇರೋದ್ರಿಂದ 150 ಗ್ರಾಮ್ಸ್ ಅಷ್ಟು ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನ 2 to 3 hours ವಾಟರಲ್ಲಿ ಸೋಕ್ ಮಾಡ್ಕೊಂಡ್ರೆ ಈಸಿಯಾಗಿ ಪೀಲ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಈ ರೀತಿ ಪೀಲ್ ಮಾಡಿಕೊಂಡು ಎಲ್ಲಾನು ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೋತಾ ಇದ್ದೀನಿ. ಕೆಲವೊಬ್ರು ಇದನ್ನ ನೆನೆಸಿ ಸಹ ಮಾಡ್ತಾರೆ, ಇನ್ನಷ್ಟು ಜನ ಇದನ್ನ ಬಾಯ್ಲ್ ಮಾಡಿ ಮಾಡ್ತಾರೆ. ಸೊ ಬಾಯ್ಲ್ ಮಾಡ್ಕೊಳ್ಳೋ ಮೆಥಡ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೆನೆಸಿ ಇಟ್ಕೊಂಡಿರೋದು ಸಿಪ್ಪೆ ತೆಗ್ದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಇಲ್ಲಿ ಬಾಯ್ಲ್ ಮಾಡ್ಕೊಳ್ಳೋದಕ್ಕೂ ನಾನು 150 ಗ್ರಾಮ್ಸ್ ಅಷ್ಟು ಬಾದಾಮಿನ ತಗೊಂಡಿದ್ದೀನಿ. ಸೋಕ್ ಮಾಡಿದಾಗೂ ಅಷ್ಟೇ 150ನೇ ತಗೊಂಡಿದ್ದೆ. ಈಗ 150 ಗ್ರಾಮ್ಸ್ ಬಾಯ್ಲ್ ಮಾಡೋದಕ್ಕೆ ತಗೊಂಡಿದ್ದೀನಿ. ಮೊದಲಿಗೆ ಇದನ್ನ ಚೆನ್ನಾಗಿ ವಾಶ್ ಮಾಡಬೇಕಾಗತ್ತೆ. ಮೇಲೆ ಏನಾದರೂ ಡಸ್ಟ್ ಇದ್ರೆ ಹೋಗ್ಬಿಡ್ಲಿ ಅನ್ನೋ ರೀಸನ್ಗೆ ಅಷ್ಟೇನೆ. ಸೊ ಇದನ್ನ ಒಂದ್ಸರಿ ವಾಶ್ ಮಾಡಿದಾದ್ಮೇಲೆ ಬಾದಾಮಿ ಮುಳುಗೋ ಅಷ್ಟು ನೀರನ್ನ ಹಾಕಿ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ತಿರ್ಬೋದು ಆಕ್ಚುಲಿ ಇದು ನಾವು ಬಾಯ್ಲ್ ಮಾಡೋದಕ್ಕೆ ಇಡ್ತೀವಲ್ಲ, ಇಟ್ಟಿದ್ದ 5 ನಿಮಿಷಕ್ಕೇನೆ ಮೇಲೆ ಇರೋಂತಹ ಸ್ಕಿನ್ ಅಂದ್ರೆ ಹೊಟ್ಟೆ ಏನಿರುತ್ತೆ ಅದು ಕ್ಲೀನ್ ಆಗಿ ಈ ರೀತಿ ಬಂದ್ಬಿಡುತ್ತೆ ಕೈಯಲ್ಲಿ ಪ್ರೆಸ್ ಮಾಡಿದ ತಕ್ಷಣನೇ. ಬಟ್ ಒಳಗಡೆ ಎಲ್ಲ ಇದು ಚೆನ್ನಾಗಿ ಬೆಂದಿರೋದಿಲ್ಲ. ಸೊ ಆ ಒಂದು ರೀಸನ್ಗೆ ಇದನ್ನ ಒಂದು 30 ಮಿನಿಟ್ಸ್ ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ತಿರ್ಬೋದು ಇದನ್ನ ನಾನು ಮ್ಯಾಕ್ಸಿಮಮ್ 30 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿದ ತಕ್ಷಣನೇ ಬಂದ್ಬಿಡುತ್ತೆ, ಲೈಕ್ ಸ್ಕಿನ್ ಬಂದ್ಬಿಡುತ್ತೆ ಮೇಲೆ ಇರೋದು. ಸೊ 30 ಮಿನಿಟ್ಸ್ ಇದು ಕುಕ್ ಆಗಿದೆ. ಈಗ ಇದನ್ನ ಸ್ಟವ್ ಮೇಲಿಂದ ಕೆಳಗಡೆ ಇಳಿಸಿ ಇದರಲ್ಲಿರುವಂತಹ ನೀರನ್ನ ತೆಗೆದು ಮತ್ತೆ ಇನ್ನೊಂದ್ಸರಿ ಕೋಲ್ಡ್ ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಆಗಲೇ ನೆನೆಸಿರೋದನ್ನ ಯಾವ ರೀತಿ ಸಿಪ್ಪೆನ ತೆಗ್ದಿದ್ವಿ ಮೇಲೆ, ಸೇಮ್ ಇದನ್ನು ಸಹ ಅದೇ ರೀತಿನೇ ಸಿಪ್ಪೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ಕೈಯಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಲ್ವಾ. ಸೊ ನೀವು ಐದರ್ ನೆನೆಸಿಟ್ಟು ಮಾಡ್ಕೋಬೋದು, 2 to 3 hours ನೆನೆಸಿಟ್ಟು ಸಹ ಮಾಡ್ಕೋಬೋದು ಈ ರೆಸಿಪಿನ. ಇಲ್ಲ ಅಂತಂದರೆ ಈ ರೀತಿ 30 ಮಿನಿಟ್ಸಲ್ಲಿ ಬಾಯ್ಲ್ ಮಾಡಿಕೊಂಡು ಸಹ ಮಾಡ್ಕೋಬೋದು. ಸೊ ಈ ಎರಡು ರೀತಿಯಲ್ಲಿ ಯಾವ ಥರ ಮಾಡ್ಕೊಂಡ್ರು ಅಷ್ಟು ಡಿಫ್ರೆನ್ಸ್ ಎಲ್ಲ ಏನೂ ಗೊತ್ತಾಗೋದಿಲ್ಲ. ಟೇಸ್ಟ್ ವೈಸ್ ಅಂತೂ ಎರಡು ಸೇಮೇ ಇರುತ್ತೆ. ಸೊ ಟೇಸ್ಟ್ ಎಲ್ಲೂ ಡಿಫರ್ ಆಗೋದಿಲ್ಲ. ಸೊ ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಇದ್ರ ಮೇಲೆ ಇರುವಂತಹ ಹೊಟ್ಟನ್ನ ತೆಗಿಬೋದು ಅಂತ. ಇನ್ನೊಂದು ವಿಧಾನ, ನೀವು ಈ ರೀತಿ ಪ್ರೆಸ್ ಮಾಡಿ ತೆಗಿಯೋ ಬದಲು ಈ ರೀತಿ ಒಂದೇ ಸರಿ ಕೈಯಲ್ಲಿ ಹಿಸ್ಕಿ ಹಿಸ್ಕಿ ಅದನ್ನ ತೆಗೆದ್ರೆ ಅದು ಈಸಿಯಾಗಿನೇ ಬಂದ್ಬಿಡುತ್ತೆ. ಒಂದೇ ಸರಿ ಮಾಡ್ಕೊಂಡಂಗೂ ಆಗುತ್ತೆ, ಈಸಿಯಾಗೂ ಮುಗಿಯುತ್ತೆ. ಸೊ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅದ್ರ ಮೇಲೆ ಇರೋ ಸ್ಕಿನ್ ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ಈ ರೀತಿ ಬಂದಿರುತ್ತೆ ಅಲ್ವಾ, ಅದನ್ನೆಲ್ಲ ಒಂದು ಪ್ಲೇಟ್ಗೆ ಸಪ್ರೇಟ್ ಆಗಿ ತೆಗೆದು ಇಟ್ಕೋತಾ ಇದ್ದೀನಿ. ಸೊ ಇದ್ರದ್ದು ಸಹ ಸ್ಕಿನ್ ಕಂಪ್ಲೀಟಾಗಿ ಪೀಲ್ ಮಾಡಿ ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಕ್ಲೀನ್ ಆಗಿರೋಂತಹ ಕೋಲ್ಡ್ ವಾಟರಲ್ಲಿ ಒಂದು ಸರಿ ವಾಶ್ ಮಾಡ್ಕೋಬೇಕಾಗತ್ತೆ. ವಾಶ್ ಮಾಡಿದಾದ್ಮೇಲೆ ಮತ್ತೆ ಒಂದು ಪ್ಲೇಟ್ಗೆ ಈ ರೀತಿ ತೆಗೆದು ಇಟ್ಕೋತಾ ಇದ್ದೀನಿ. ಸೊ ಈಗ ನೀವು ನೋಡ್ತಿರ್ಬೋದು ಎರಡಕ್ಕೂ ಡಿಫ್ರೆನ್ಸು. ನಾವು ಇದನ್ನ ಸೋಕ್ ಮಾಡಿರೋ ಅಂಥದ್ದು ಈ ರೀತಿ ಕಲರ್ ಕಾಣಿಸ್ತಾ ಇದೆ. ಆ್ಯಂಡ್ ಇದನ್ನ ಬಾಯ್ಲ್ ಮಾಡ್ಕೊಂಡಿರೋದು, ಬಿಸಿ ನೀರಲ್ಲಿ ಕುಕ್ ಮಾಡ್ಕೊಂಡಿರೋದು ಈ ರೀತಿ ಇದೆ. ಎರಡಕ್ಕೂ ಲೈಟಾಗಿ ಕಲರಲ್ಲಿ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಆ್ಯಂಡ್ ನಾವೀಗ ಸಿಪ್ಪೆನ ತೆಗ್ದಿರ್ತೀವಿ ಅಲ್ವಾ, ನೋಡ್ತಿರ್ಬೋದು ಎರಡಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ. ಇದನ್ನು ನಾವು ಒಣಗಿಸಿಟ್ಟು ಫೇಸ್ ಪ್ಯಾಕ್ಗೆ ಯೂಸ್ ಮಾಡ್ಬೋದು. ಪೌಡರ್ ಮಾಡಿ ಸಿಪ್ಪೆನ ಚೆನ್ನಾಗಿ ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಂಡು ಜೇನುತುಪ್ಪ 1 ಸ್ಪೂನ್ ಹಾಕ್ಕೊಂಡು ಫೇಸ್ ಪ್ಯಾಕ್ ಆಗಿ ಅಪ್ಲೈ ಮಾಡ್ಕೋಬೋದು. ಸೊ ಈಗ ನಾನು ನೆನೆಸಿಟ್ಕೊಂಡಿರೋಂತಹ ಬಾದಾಮಿ ಹಾಗೆ ಬೇಯಿಸ್ಕೊಂಡಿರೋಂತಹ ಬಾದಾಮಿ ಎರಡೂ ಒಂದೇ ಸರಿ ಒಟ್ಟಿಗೆನೆ ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಫೈನ್ ಪೇಸ್ಟ್ ಆಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಅರ್ಧ ಗ್ಲಾಸ್ ಅಷ್ಟು ಹಸಿ ಹಾಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಕಾಯಿಸಿಲ್ಲ ನಾನು, ಹಾಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಕಾಯಿಸಿರೋಂಥ ಹಾಲನ್ನು ಸಹ ಆ್ಯಡ್ ಮಾಡ್ಕೋಬೋದು. ಈಗ ನೋಡ್ಬೋದು ನಾನು ಎಷ್ಟು ಸ್ಮೂತ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ. ಆ್ಯಕ್ಚುಲಿ ಇದು ಸ್ವಲ್ಪ ಲೈಕ್ ಈ ಥರ ಕೊಬ್ಬರಿ ತುರಿ ಥರ ಸ್ವಲ್ಪ ತರಿಯಾಗಿದ್ದರೆ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ತೀರಾ ಪೇಸ್ಟ್ ರೀತಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಅದನ್ನು ನಾನೀಗ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಕರಗಿ ಲೈಟಾಗಿ ಬಿಸಿ ಆದಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೀಡಿಯಮ್ ರವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬನ್ಸಿ ರವೆ ಅಂತ ಏನು ಹೇಳ್ತಾರೆ ಅದನ್ನು ಇಲ್ಲಿ 2 ಟೇಬಲ್ ಸ್ಪೂನ್ಸ್ ಅಷ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಲೈಟಾಗಿ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು 2 ನಿಮಿಷ ಜಸ್ಟ್ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದೊಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋಂತಹ ಬಾದಾಮ್ ಪೇಸ್ಟ್ನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ.
ಸೊ ಆದಷ್ಟು ಈ ರೀತಿ ಪೇಸ್ಟ್ ಸೇರಿಸ್ಕೊಳ್ಳೋವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಬೆಟರ್, ಬಿಕಾಸ್ ಬಾದಾಮಿ ಪೇಸ್ಟ್ ಅಲ್ವಾ. ಸೊ ಹೈ ಫ್ಲೇಮಲ್ಲಿ ಇದ್ದರೆ ಇದು ಸೀದೋಗೋ ಚಾನ್ಸಸ್ ಇರುತ್ತೆ, ಬೇಗ ತಳ ಹಿಡಿಯುತ್ತೆ. ಸೊ ಹಾಗಾಗಿ ಇದು ಜಸ್ಟ್ ಲೋ ಫ್ಲೇಮಲ್ಲಿದ್ದರೆ ಸಾಕಾಗತ್ತೆ. ಈಗ ರವೆ ಮತ್ತು ತುಪ್ಪದು ಮಿಕ್ಸ್ಚರ್ ಏನಿದೆ ಅದರಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಬಾದಾಮ್ ಪೇಸ್ಟ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ತುಪ್ಪ, ರವೆ ಮತ್ತು ಬಾದಾಮ್ ಪೇಸ್ಟ್ 3 ಸಹ ಕ್ಲೀನಾಗಿ ಮಿಕ್ಸ್ ಆಗಿದೆ. ಆ್ಯಕ್ಚುಲಿ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 3 to 5 ಮಿನಿಟ್ಸ್ ಕುಕ್ ಮಾಡ್ಕೋಬೇಕಾಗತ್ತೆ. ಈಗ ನಾನಿಲ್ಲಿ ಒಂದು ಫುಲ್ ಗ್ಲಾಸಷ್ಟು ಹಸಿ ಹಾಲನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಂದರೆ ಒಂದು 150 200 ml ಅಷ್ಟು ಹಾಲು ಅಂತಲೇ ಅನ್ಕೋಬೋದು. ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲೂ ಗಂಟು ರೀತಿ ಇಲ್ಲದೇ ಇರೋ ರೀತಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಸೊ ನೋಡ್ತಿರ್ಬೋದು, ಹಾಲಲ್ಲಿ ಬಾದಾಮ್ ಪೇಸ್ಟ್ ಏನಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಲೈಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಅಂದರೆ ಈ ರೀತಿ ಬಾದಾಮ್ ಪೇಸ್ಟಲ್ಲಿ ಹಾಲು ಸೇರಿಸ್ಕೊಂಡಿದ್ದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲೂ ಸಹ ಕೈ ಬಿಡದೆ ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಇದನ್ನು ಸ್ಟಿರ್ ಮಾಡ್ತಾನೆ ಇರಬೇಕು. ಏನಿಲ್ಲ ಅಂತಂದ್ರೂ ಇದನ್ನ 15 ಮಿನಿಟ್ಸ್ವರೆಗೂ ಕುಕ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ತಿರ್ಬೋದು, ಅವಾಗಲೇಗಿಂತ ಕನ್ಸಿಸ್ಟೆನ್ಸಿ ಈಗ ಸ್ವಲ್ಪ ಥಿಕ್ನೆಸ್ ಬಂದಿದೆ. ಸೊ ಇದೇ ರೀತಿ 15 ಮಿನಿಟ್ಸ್ವರೆಗೂ ನಾವು ಕೈ ಆಡಿಸ್ತಾನೆ ಇದನ್ನ ಕುಕ್ ಮಾಡ್ಕೋಬೇಕಾಗತ್ತೆ. ಬಾದಾಮಿ ಸ್ಮೆಲ್ ಏನಿರುತ್ತೆ ಅದು ಸಹ ಲೈಟಾಗಿ ಚೇಂಜ್ ಆಗಿರುತ್ತೆ. ಆ್ಯಂಡ್ ಇದು ಕಂಪ್ಲೀಟಾಗಿ ಸ್ವಲ್ಪ ಥಿಕ್ನೆಸ್ ಬರಬೇಕಾಗತ್ತೆ. ಸೊ ನೋಡ್ತಿರ್ಬೋದು, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಷ್ಟು ಥಿಕ್ನೆಸ್ಸಲ್ಲಿ ಇದ್ದರೆ ಸಾಕಾಗತ್ತೆ. ಈ ಮಿಕ್ಸ್ಚರ್ ಏನಿದೆ ಆದಷ್ಟು ಗಟ್ಟಿ ಆಗ್ತಾ ಆಗ್ತಾ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ನಾನು ಇದಕ್ಕೆ ಒಂದು ಹಾಫ್ ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 200 ಗ್ರಾಮ್ಸ್ ಅಷ್ಟು ಅಂತಲೇ ಹೇಳ್ಬೋದು. ಇನ್ ಕೇಸ್ ನಿಮಗೆ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ 250 ಗ್ರಾಮ್ಸ್ ಅಷ್ಟು ಸಹ ತಗೋಬೋದು. ಸೊ ಅದನ್ನು ಶುಗರ್ನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಸ್ಯಾಫ್ರನ್ ಅಂದರೆ ಕೇಸರಿ ದಳ ಇದ್ದರೆ ಅದನ್ನು ಒಂದು 2 ಮಿನಿಟ್ಸ್ ಮೊದಲೇ ಹಾಲಲ್ಲಿ ನೆನೆಸಿಟ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಇನ್ ಕೇಸ್ ನಿಮ್ಮ ಹತ್ರ ಕೇಸರಿ ದಳ ಇಲ್ಲ ಅಂತಂದರೆ ಫುಡ್ ಕಲರ್ ಏನಿರುತ್ತೆ ಅದನ್ನು ಈ ರೀತಿ ಒಂದು 2 ಟೇಬಲ್ ಸ್ಪೂನ್ಸ್ ಅಷ್ಟು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಶುಗರ್ ಆ್ಯಡ್ ಮಾಡ್ಕೊಂಡಿದ ತಕ್ಷಣವೇ ಫುಡ್ ಕಲರ್ನು ಸಹ ಆ್ಯಡ್ ಮಾಡ್ಕೋಬೋದು. ಇಲ್ಲ ಕೇಸರಿ ದಳನ ನೆನೆಸಿಟ್ಕೊಂಡಿದ್ರೆ ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು. ಅಂದರೆ ಯಾವುದಾದ್ರೂ ಒಂದನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಕೇಸರಿ ದಳ ಇದ್ದರೆ ಅದು, ಇಲ್ಲ ಅಂತ ಅಂದರೆ ಫುಡ್ ಕಲರ್ ಯಾವುದಾದ್ರೂ ಒಂದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಕ್ಸ್ಚರ್ ಏನಿದೆ ಸಕ್ಕರೆ ಆ್ಯಡ್ ಮಾಡಿದ್ದಾದಮೇಲೆ ಸ್ವಲ್ಪ ನೀರು ರೀತಿ ಆಗಿಬಿಡುತ್ತೆ. ಬಿಕಾಸ್ ಸಕ್ಕರೆ ಕರಗ್ತಾ ಇರುತ್ತಲ್ವ, ಕರಗಿದ ಮೇಲೆ ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡ್ತಿರ್ಬೋದು, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು. ಆಗಲೇ ಬಾದಾಮಿದು ಮಾತ್ರ ಎಷ್ಟು ಥಿಕ್ನೆಸ್ ಬಂದಿತ್ತು ಮಿಕ್ಸ್ಚರ್, ಈಗ ಸ್ವಲ್ಪ ವಾಟರ್ ಥರ ಇದೆ. ಇದು ಬಾಯ್ಲ್ ಆಗ್ತಾ ಆಗ್ತಾ ಥಿಕ್ನೆಸ್ ಬರುತ್ತೆ. ಸೊ ಗಟ್ಟಿ ಆಗ್ತಾ ಇರಬೇಕಾದ್ರೆ ಸ್ವಲ್ಪ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಕೈ ಬಿಡದೆ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಇರಬೇಕು, ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಸೈಡ್ಸಲ್ಲಿ ಇರುತ್ತೆ ಅಲ್ವಾ, ಅದನ್ನು ಸಹ ನಾವು ತೆಗ್ದು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಸೈಡಲ್ಲಿರುವಂಥದ್ದು ಮಾತ್ರ ಗಂಟು ರೀತಿ ಆಗಿಬಿಡುತ್ತೆ. ಸೊ ಮತ್ತೆ ಈಗ ಒಂದು 5 ನಿಮಿಷ ಇದನ್ನು ಕಂಟಿನ್ಯೂಸ್ ಆಗಿ ತಿರುಗಿಸಿದಾದ್ಮೇಲೆ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಒಂದೇ ಸರಿ ತುಪ್ಪನ ಸೇರಿಸ್ಕೋಬೋದು. ನಿಮಗೆ ಎಷ್ಟು ತುಪ್ಪ ಬೇಕೋ ಅಷ್ಟು ತುಪ್ಪನ ಸೇರಿಸ್ಕೋಬೋದು. ಬಟ್ ನಾನಿಲ್ಲಿ ಒಂದು 6 to 8 ಟೇಬಲ್ ಸ್ಪೂನ್ಸ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಟ್ ನಾನಿಲ್ಲಿ ಒಂದೇ ಸರಿ ಆ್ಯಡ್ ಮಾಡ್ಕೊಂಡಿಲ್ಲ. 2 ನಿಮಿಷ 5 ನಿಮಿಷಕ್ಕೆ ಗಟ್ಟಿ ಆಗ್ತಾ ಆಗ್ತಾ ತುಪ್ಪನ ಸೇರಿಸ್ಕೋತಾ ಇದ್ದೀನಿ. ಸೊ ಈ ಥರ ಮಾಡ್ಕೊಂಡಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ತುಪ್ಪದ ಸ್ಮೆಲ್ಲು ಸಹ ಅಲ್ಲಲ್ಲಿ ಚೆನ್ನಾಗಿ ಅನಿಸುತ್ತೆ ನಮಗೆ ತಿನ್ನೋವಾಗ. ಒಂದೇ ಸರಿ ಆ್ಯಡ್ ಮಾಡ್ಕೊಂಬಿಟ್ರೆ ಅದು ಒಳಗಡೆ ಎಲ್ಲ ಮಿಕ್ಸ್ ಆಗಿ ಬೇಗ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಷ್ಟು ಚೆನ್ನಾಗಿ ಕುಕ್ ಆಗಿರೋದಿಲ್ಲ. ಸೊ ಈ ರೀತಿ ಒಂದೊಂದು ಸ್ಪೂನೇ ಆ್ಯಡ್ ಮಾಡ್ಕೋತಾ ಇದ್ದರೆ ಸೊ ಚೆನ್ನಾಗಿ ಬೇಯುತ್ತೆ. ಆ್ಯಂಡ್ ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ 1.5 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ತಿರ್ಬೋದು, ಈಗ ಆಲ್ರೆಡಿ ಇದು ತವಾ ಮಿಕ್ಸ್ಚರ್ ಏನಿದೆ ಅದು ತವಾಯಿಂದ ಸಪ್ರೇಟ್ ಆಗ್ತಾ ಇದೆ. ಸೊ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಕುಕ್ ಮಾಡ್ಕೊಳ್ಳಿ. ನಾನು ಫೈನಲ್ ಆಗಿ ಮತ್ತೆ ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಕಲಿಸ್ತಾ ಈ ಮಿಕ್ಸ್ಚರ್ ಏನಿದೆ ಅದು ಪ್ಯಾನಿಂದ ಸಪ್ರೇಟ್ ಆಗ್ತಾ ಬರುತ್ತೆ, ಹಾಗೆ ಗಟ್ಟಿನೂ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಈ ರೀತಿ ಗಟ್ಟಿ ಆದಮೇಲೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕು. ಆ್ಯಂಡ್ ಇದು ಗಟ್ಟಿ ಆಗುತ್ತೆ. ಗಟ್ಟಿ ಆಗೋವರೆಗೂ ನಾವು ಇದನ್ನು ಕುಕ್ ಮಾಡ್ಕೋಬೇಕಾಗತ್ತೆ.
ನೋಡ್ತಿರ್ಬೋದು ಸೈಡಲ್ಲಿ ತುಪ್ಪ ಬಿಡ್ತಿರೋದು. ಸೊ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನೊಂದು 15 ಮಿನಿಟ್ಸ್ ಕುಕ್ ಮಾಡ್ಕೋಬೇಕಾಗತ್ತೆ. ಸೊ ಟೋಟಲ್ ಆಗಿ ಈ ರೆಸಿಪಿ ಮಾಡೋದಕ್ಕೆ 45 ಇಂದ 50 ಮಿನಿಟ್ಸ್ ಆಗುತ್ತೆ. ಸೊ ಈ ರೀತಿ ಇಷ್ಟು ಗಟ್ಟಿ ಆದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡು ತುಪ್ಪ ಸ್ಪ್ರೆಡ್ ಮಾಡ್ಕೊಂಡಿರುವಂತಹ ಯಾವ್ದಾದ್ರು ಒಂದು ಬಾಕ್ಸ್ ಅಲ್ಲಿ ಹಾಕೊಂಡು ಈ ರೀತಿ ಯಾವ್ದಾದ್ರು ಒಂದು ಬೇಕಾಗಿರೋ ಶೇಪ್ಸ್ ಅಲ್ಲಿ ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ಕೊಂಡು ಅದ್ರ ಮೇಲೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರುವಂತಹ ಬಾದಾಮ್ನ ಸೇರಿಸ್ಕೊಂಡ್ರೆ ಸಿಂಪಲ್ ಆಗಿ ಟೇಸ್ಟಿಯಾಗಿ ಬಾದಾಮ್ ಹಲ್ವಾ ರೆಡಿ ಆಗತ್ತೆ. ಸೊ ಇದು ಸ್ವಲ್ಪ ಟೈಮ್ ಟೇಕಿಂಗ್ ಆದರೂ ತುಂಬ ಟೇಸ್ಟಿಯಾಗಿ ಮೌತ್ ಮೆಲ್ಟಿಂಗ್ ಆಗಿ ಈ ರೆಸಿಪಿನ ಮಾಡ್ಕೋಬೋದು. ಸೊ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತೀರಾ. ಬಾಯಲ್ಲಿ ಇಟ್ಟಿದ ತಕ್ಷಣ ಹಾಗೆ ಕರ್ಗೋಗ್ಬೇಕು, ಅಷ್ಟು ಟೇಸ್ಟಿಯಾಗಿದೆ. ಐ ಹೋಪ್ ನಿಮಗೆ ರೆಸಿಪಿ ಇಷ್ಟ ಆಗಿದೆ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ಡಿಫ್ರೆಂಟ್ ರೆಸಿಪೀಸ್ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.